ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ ಏನೂ ಇಲ್ಲ, ಸಿಂಪಲ್ ಆಗಿ ಅಮ್ಮನ ಕೈಲಿ ಒಂದು ಡಿಶ್ನ ಮಾಡಿಸ್ತಾ ಇದ್ದೀನಿ. ಸೊ ಇದು ವಿಡಿಯೋ ಹಾಕಿದ್ದೀನೋ ಹಾಕಿಲ್ಲ ಅಂತಲೂ ನನಗೆ ಕನ್ಫ್ಯೂಸು, ಚೆಕ್ಕು ಕೂಡ ಮಾಡಿಲ್ಲ. ಸೊ ನನ್ನ ಫ್ರೆಂಡ್ಸ್ ಒಂದಿಬ್ಬರು ಕೇಳಿದ್ರು ಶೇರ್ ಮಾಡೇ ನೋಡಬೇಕು ಅಂತ. ಸೊ ಹಂಗಾಗಿ ಇದನ್ನು ಇವತ್ತು ವ್ಲಾಗ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ನಾನೊಂದು ರೆಸಿಪಿನ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ. ಏನು ಡಿಫ್ರೆಂಟ್ ರೆಸಿಪಿ ಇಲ್ಲ, ಪೂರಿನ ಎಲ್ಲರೂ ಗೋಧಿ ಹಿಟ್ಟಲ್ಲಿ, ಮೈದಾ ಆ ಥರ ಹಲವಾರು ವಿಧದಲ್ಲಿ ಮಾಡ್ತಾರೆ. ಸೊ ನನ್ನ ಸ್ಟೈಲು ನಾನು ಯಾವ ಥರ ವಿಧಾನದಲ್ಲಿ ಮಾಡ್ತೀನಿ, ನಾನು ಯಾರ ಹತ್ರ ಕಲ್ತಿಲ್ಲ, ಸಣ್ಣವರಿದ್ದಾಗ ನೋಡಿ ತಿಂದಿದ್ದು. ಸೊ ಇವತ್ತು ನಾನು ಟ್ರೈ ಮಾಡ್ತಾಯಿದ್ದೀನಿ, ಹೇಗೆ ಏನಂತೆಲ್ಲನೂ ಕೂಡ ಶೇರ್ ಮಾಡ್ತೀನಿ. ನಾನು ಒಂದನ್ನು ಮಾಡ್ತೀನಿ, ಅಮ್ಮ ಒಂದನ್ನು ಮಾಡ್ತಾರೆ. ಅಮ್ಮ ಏನು ಮಾಡ್ತಿದ್ದಾರೆ ಅಮ್ಮನ ಬೈಲ್ ಕೇಳಿ ನೋಡಿ, ಎಲ್ಲ ರೆಡಿ ಮಾಡಿಕೊಂಡು ಸಾಗು. ಅವ್ರಿಗೆ ಈ ಥರ ವಿಡಿಯೋಗೆ ಸ್ಲೋ ಆಗಿ ವೆಯ್ಟ್ ಮಾಡಿಕೊಂಡು ಇದೆಲ್ಲ ಮಾಡೋದು ನಮ್ಮ ಅಮ್ಮಂಗೆ ಇಷ್ಟನೇ ಆಗಲ್ಲ. ಕೋಪ ಅವ್ರಿಗೆ ಐ ಟೆಂಪರ್ ಬಂದ್ಬಿಟ್ಟಿದೆ ಆಲ್ರೆಡಿ. ಸೊ ನಮ್ಮಷ್ಟು ತಾಳ್ಮೆ ಇಲ್ಲ. ಆದರೂ ಪಾಪ ನನಗೋಸ್ಕರ ಎಲ್ಲ ನೋಡಿ, ನಾನು ವಿಡಿಯೋ ಮಾಡಬೇಕು ಅಂತ ಹೇಳಿದ್ದೆ ತಡ, ಅಮ್ಮ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೊ ತಾಳ್ಮೆಯಿಂದ ವೆಯ್ಟ್ ಮಾಡ್ತಿದ್ದಾರೆ. ಸುಮ್ಮನೆ ಸ್ಮೈಲ್ ಕೊಡ್ತಿದ್ರೆ, ಬಟ್ ತುಂಬ ಕೋಪ ಇದೆ. ಏನಕ್ಕಂದರೆ ನಮ್ಮ ಅಮ್ಮಂಗೆ ಟೈಮ್ ವೇಸ್ಟ್ ಮಾಡಲೇಬಾರ್ದು. ಇಲ್ಲೊಂದು ಇಟ್ಕೊಂಡಿದ್ದಾರೆ. ಇವಾಗ ಇದನ್ನ ಉಪ್ಪಿನಕಾಯಿ ಏನೋ ಮಾಡ್ತಾರಂತೆ ಇದರಲ್ಲಿ. ಅಮ್ಮ ಏನು ಉಪ್ಪಿನಕಾಯಿ ಬಿಟ್ಟು ಇದ್ರಲ್ಲಿ ಏನೋ ಒಂದು ರೆಸಿಪಿನ ಮಾಡಬೇಕು. ಇದಕ್ಕೂ ಟೈಮ್ ಆಗ್ತಾ ಇದೆ, ನಿನ್ನಿಂದ ಎಲ್ಲ ಲೇಟ್ ಆಗುತ್ತೆ ಈ ವಿಡಿಯೋ ಅಂತ ಅಂತಿದ್ದಾರೆ. ಸೊ ಲೆಟ್ಸ್ ಗೋ. ತಡ ಮಾಡಿದೆ, ಬೇಗ ಸ್ಟಾರ್ಟ್ ಮಾಡೋಣ ಅಮ್ಮನಿಗೋಸ್ಕರ. ಫಸ್ಟ್ ನಿನ್ನ ರೆಸಿಪಿನ ಶೇರ್ ಮಾಡಿಬಿಡು, ಆಮೇಲೆ ನನ್ನ ರೆಸಿಪಿ. ಬನ್ನಿ. ಫೈನಲಿ ಅಮ್ಮನ ಸೀಕ್ರೆಟ್ ಮಸಾಲ ಏನು ಅಂತ ನೋಡ್ಕೊಳ್ಳಿ. ಸಾಗುಗೆ ಕಾಯಿ ತುರಿ, ಚಕ್ಕೆ, ಲವಂಗ, ಸೋಂಪು, ಶುಂಠಿ, ಬೆಳ್ಳುಳ್ಳಿ, ಗೋಡಂಬಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ. ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಕಡಲೆ ಬೀಜ. ಎಷ್ಟು ಮಸಾಲ ರುಬ್ಕೊಳ್ಳೋಕ್ಕೆ. ಇದು ಬಂದು ಒಗ್ಗರಣೆಗೆ ಪಲಾವ್ ಸಾಮಾನು, ಸ್ವಲ್ಪ ಈರುಳ್ಳಿ. ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ಇದಕ್ಕೆ ತರಕಾರೀಸು, ತುಂಬ ವೆಜ್ಜಿಸ್ನ ಯೂಸ್ ಮಾಡಿ ಇವತ್ತು ಮಾಡ್ತಿರೋದು. ಬಂದು ವೆಜಿಟೇಬಲ್ಸ್ ಸಾಗು ಆಗಿರೋದ್ರಿಂದ ತುಂಬಾ ವೆಜಿಟೇಬಲ್ಸ್ ಯೂಸ್ ಮಾಡಿದ್ದಾರೆ. ನಮ್ಮ ಮನೇಲಿ ಮಕ್ಳಿಗೂ ನನಗೂ ಇದು ತುಂಬಾ ಇಷ್ಟ. ಹಾಗಾಗಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ. ಸೊ ಖಾಲಿ ಆಗುತ್ತೆ ನಮ್ಮ ಮನೇಲಿ 2 ಟೈಮ್ಸಿಗೆ. ಸೊ ಬನ್ನಿ ಈಗ ಮೊದಲಿಗೆ ಮಸಾಲೆ ರುಬ್ಕೊಳ್ಳೋಣ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಗೋಡಂಬಿ ಒಂದು 10, ಕಡಲೆ ಬೀಜ ಒಂದು ಹಿಡಿಯಷ್ಟು ಹಸಿ ಕಡಲೆ ಬೀಜ, ಬೆಳ್ಳುಳ್ಳಿ, ಶುಂಠಿ, ಹಾಗೆ ಒಂದು ಅರ್ಧ ಚಿಪ್ಪಷ್ಟು ಹಸಿ ಕಾಯಿ ತುರಿ, ಚಕ್ಕೆ, ಲವಂಗ, ಸೋಂಪು, ಒಂದು ಮರಾಠಿ ಮೊಗ್ಗು ಹಾಕಿ ಒಂದು ಹಿಡಿಯಷ್ಟು ಕೊತ್ತಂಬರಿನ ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಈಗ ಮಸಾಲೆ ರುಬ್ಕೊಳ್ಬೇಕು. ನೋಡಿ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಪಪ್ಪಾಯ ಕಟ್ ಮಾಡಿ ಇಟ್ಟಿದ್ದೀನಿ, ಹಾಗೆ ಹಾಲನ್ನ ಕಾಯಿಸಿ ಇಟ್ಟಿದ್ದೀನಿ. ಸೊ ಈಗ ಮಸಾಲೆನ ರುಬ್ಕೊಳ್ಳೋಣ. ಒಂದನ್ನು ಮರ್ತಿದ್ದೀನಿ ಮಸಾಲೆಗೆ ಸೇರಿಸೋದು, ಅಮ್ಮ ಮರ್ತಿದ್ದಾರೆ. ಸೊ ಈಗ ಹೇಳ್ತಿದ್ದಾರೆ ರುಬ್ಬಿ ಆದಮೇಲೆ ಮತ್ತೆ ಸೇರಿಸ್ಕೊಂಡು ರುಬ್ಬೋಣ ಅಂದ್ಬಿಟ್ಟು. ಸೊ ಅದು ಏನಂತ ತೋರಿಸ್ತೀನಿ. ಈಗ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕಿ ಪಲಾವ್ ಸಾಮಾನು ಈರುಳ್ಳಿನ ಹಾಕಿ ಸ್ವಲ್ಪ ಗೋಲ್ಡನ್ ಫ್ರೈ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸೊ ನೋಡಿ ಏನು ಮರ್ತಿರೋದು ಇನ್ನೊಂದು ಇಂಗ್ರೀಡಿಯೆಂಟ್ ಅಂದರೆ ಅದು ಬಂದು ಏಲಕ್ಕಿನೂ ಕೂಡ ಹಾಕ್ಕೊಬೇಕು. ಸ್ಮೆಲ್ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಏಲಕ್ಕಿ ಹಾಕಿ ಈಗ ಒಂದು ರೌಂಡು ರುಬ್ಬಿ ತಂದೆ. ನೋಡಿ ಆನಿಯನ್ ಎಲ್ಲ ಫ್ರೈ ಆಯಿತು. ಈಗ ಎಲ್ಲ ವೆಜಿಟೇಬಲ್ಸು ಕೂಡ ಹಾಕ್ಕೊಳ್ಳಿ. ಇದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ. ಈಗ 1 ಸ್ಪೂನಷ್ಟು ಅರಿಶಿಣ ಹಾಕಿ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಫೈನಲಾಗಿ ಮಸಾಲೆ ಕೂಡ ಏಲಕ್ಕಿ ಹಾಕಿ ಒಂದು ರೌಂಡು ರುಬ್ಬಿ ಅಮ್ಮ ತಂದರು. ಸೊ ನೋಡಿ ಮಸಾಲೆ ಕಲರ್ ತುಂಬ ಚೆನ್ನಾಗಿದೆ ಅಲ್ವಾ, ಗ್ರೀನ್ ಕಲರ್, ಪಿಸ್ತಾ ಗ್ರೀನಲ್ಲಿದೆ. ಸೊ ರುಬ್ಬಿರುವಂಥ ಮಸಾಲೆನ ವೆಜಿಟೇಬಲ್ಸ್ಗೆಲ್ಲ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಬೇಕಿದ್ದಲ್ಲಿ ಲಾಸ್ಟಲ್ಲೂ ಕೂಡ ಸೇರಿಸ್ಕೊಬೋದು. ಫೈನಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕ್ವಾಂಟಿಟಿ ನೋಡಿ, ನಿಮಗೆ ದೋಸೆಗೆ ಅಂದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ನಾನಿವತ್ತು ಪೂರಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತಿಕ್ಕಾಗಿದ್ರೇ ಚೆನ್ನಾಗಿರುತ್ತೆ. ಸೊ ರುಚಿಗೆ ಉಪ್ಪನ್ನು ಸೇರಿಸಿ ಗಟ್ಟಿಯಾಗಿ ಈಗ ಲಿಟ್ನ ಕ್ಲೋಸ್ ಮಾಡಿಕೊಂಡು ಒಂದು 2 ವಿಸಿಲ್ಸ್ ಹಾಕಿಸ್ಕೊಳ್ತೀನಿ. ನಿಮ್ಮ ಕುಕ್ಕರ್ ಪ್ರೆಷರ್ ಹೇಗಿದೆ ಆ ಥರ ವಿಸಿಲ್ನ ಹಾಕಿಸ್ಕೊಳ್ಬೇಕು. 2 ವಿಸಿಲ್ ಹಾಕಿಸ್ಕೊಂಡ್ರೆ ಸಾಗು ರೆಡಿ. ಸೊ ನೋಡಿದ್ರಲ್ಲ, ಅಮ್ಮನ ಕೈಲಿ ಸಾಗು ರೆಸಿಪಿನ ಶೇರ್ ಮಾಡಿದ್ನಿ. ಎಷ್ಟು ಸಿಂಪಲ್ಲಾಗಿ, ಎಷ್ಟು ಕ್ವಿಕ್ಕಾಗಿ, ಎಷ್ಟು ಬೇಗ ಪಟಾಪಟ್ ಅಂತ ಮಾಡಿ ಬಿಸಾಕಿದ್ರು ಅಮ್ಮ. ಸೊ ಟೇಸ್ಟ್ ಮಾತ್ರ ತುಂಬಾ
ಚೆನ್ನಾಗಿರುತ್ತೆ. ನೀವು ಕೂಡ ಎಲ್ಲರೂ ಟ್ರೈ ಮಾಡಿ. ನಾವು ಏನೇನೋ ಫ್ರೈ ಮಾಡ್ಕೊಂಡು ಏನೇನೋ ಮಾಡ್ತೀವಿ, ಬಟ್ ಅಮ್ಮನಷ್ಟು ಟೇಸ್ಟು ಬರೋದೇ ಇಲ್ಲ. ಅಮ್ಮನ ಕೈಯಲ್ಲಿ ಏನೋ ಮ್ಯಾಜಿಕ್ ಇರ್ಬೋದೇನೋ. ಸೊ ನಾನು ಅದೇ ಅಂದ್ಕೊತೀವಿ, ಅವ್ರನ್ನ ಡ್ಯಾಮಿನೇಟ್ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗೋದೇ ಇಲ್ಲ ಟೇಸ್ಟ್ ವೈಸ್ಗೆ, ಅವರ ಹಳೆ ಕಾಲದ ಫುಡ್ಡಿಗೆ. ಸೊ ಇದು ನೋಡೋಣ, ಅಮ್ಮ ಸಾಕು ಹೋಗ್ಲಿ. ನಾನು ಏನು ಮಾಡ್ತಾಯಿದ್ದೀನಿ ಪೂರಿ ಇವತ್ತು ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ನೋಡಿ, ನಾನಿವಾಗ ಪೂರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಮ್ಮ ಆಗಲೇ ಸಾಗು ಮಾಡಿಬಿಟ್ಟು ಈಗ ನೋಡಿ ಒಂದು ರೆಸಿಪಿನ ಮಾಡ್ತಾ ಇದ್ದಾರೆ. ಇದು ಒಂಥರ ಆಂಧ್ರ ಸ್ಟೈಲ್ ಅಮ್ಮ ಮಾಡ್ತಾರೆ. ಅದು ರೈಸ್ಗೆ ನಾವು ಕಲಿಸ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೊ ಅದನ್ನು ನಾನು ಆದರೆ ಶೇರ್ ಮಾಡ್ತೀನಿ ಇದೇ ವ್ಲಾಗಲ್ಲೇ. ಇವತ್ತು ಎಲ್ಲ ರೆಸಿಪಿ ವ್ಲಾಗೇ ಇರುತ್ತೆ ಇವತ್ತು. ಸೊ ಬನ್ನಿ, ನಾನು ಪೂರಿಗೆ ಏನು ಪದಾರ್ಥನ ಬಳಸಿ ಪೂರಿನ ಮಾಡ್ತಾ ಇದ್ದೀನಿ. ಗೋಧಿ ಹಿಟ್ಟಲ್ಲಿ ನಾನು ಮಾಡ್ತಿಲ್ಲ. ಸೊ ನೋಡಿ, ಇದೇನು ಅಂದ್ಕೊಳ್ತೀರಾ, ಚಿರೋಟಿ. ಸೊ ನೋಡಿ, ಹತ್ರದಿಂದ ತೋರಿಸ್ತೀನಿ. ಸೊ ಚಿರೋಟಿ ರವೆ, ಇದನ್ನು ಪೂರಿ ಮಾಡೋಕ್ಕೂ ಮುಂಚೆ ನಾನು ಇದು ಯಾವ ಥರ ಗೊತ್ತಾಯಿತು ಅಂದರೆ, ಚಿರೋಟಿಯಲ್ಲಿ ಪೂರಿ ಮಾಡೋದು. ಸೊ ನಾವು ಸಣ್ಣವರಿದ್ದಾಗ ಅಮ್ಮ ಅವರ ತಮ್ಮನ ಹೆಂಡತಿ, ನಮ್ಮ ಸೋದರತ್ತೆ, ನಮ್ಮ ಅತ್ತೆ, ನಾವು ಸಣ್ಣವರಿದ್ದಾಗ ಪೂರಿನ ಮಾಡ್ತಾಯಿದ್ರು. ಅಜ್ಜಿ ಮನೆಯಲ್ಲೇ ಇರ್ತಿದ್ವಿ ಜಾಸ್ತಿ. ನಾನು ಅಜ್ಜಿ ಮನೆಯಲ್ಲೇ ಇದ್ದೆ ಆಲ್ಮೋಸ್ಟ್ ತುಂಬ ಟೈಮ್ ಸಣ್ಣವಳಿದ್ದಾಗ. ಸೊ ನಮ್ಮ ಅತ್ತೆ ಪೂರಿನ ಚಿರೋಟಿ ರವೆ ಕಲಿಸ್ಬಿಟ್ಟು ರೋಲಲ್ಲಿ ಹಾಕ್ಬಿಟ್ಟು ಈ ಥರ ಒಳಕಲ್ಲಲ್ಲಿ ಹಾಕ್ಬಿಟ್ಟು ಗಡಾರಿಯಲ್ಲಿ ಚೆನ್ನಾಗಿ ಚಚ್ಚಿದ್ರೆ ಅದು ಸಾಫ್ಟ್ ಆಗುತ್ತೆ. ಆವಾಗ ಹಿಟ್ಟಿನ ಅದಕ್ಕೆ ಬಂದ್ಬಿಡುತ್ತೆ ಚಿರೋಟಿ ರವೆ. ಸೊ ಆ ಚಿರೋಟಿ ರವೆನ ಹಿಟ್ಟು ಥರ ಮಾಡಿ ಚೆನ್ನಾಗಿ ಎಣ್ಣೆಯಲ್ಲಿ ನಾದಿ ಚೆನ್ನಾಗಿ ಕುಟ್ಟಿ ಅದನ್ನು ಸಾಫ್ಟ್, ನಾವು ಕುಟ್ಟಿದ್ದೀವಿ, ಕೂರಿಸ್ತಿದ್ರು ನಮ್ಮನ್ನ, ಕಲಿಸ್ಬಿಟ್ಟು ತೊಗೊಳ್ಳಿ ಇದನ್ನು ಚಚ್ಚಿ ಅಂದ್ಬಿಟ್ಟು. ನಾನು ನಮ್ಮ ದೊಡ್ಡಕ್ಕ ಎಲ್ಲ ಕುಟ್ಕೊಂಡು ಅದನ್ನು ಈ ಥರ ಹೊಡೆದಿದ್ದೀವಿ ನಾವು ಒಳಕಲ್ಲಿಗೆ ಹಾಕಿ. ಆವಾಗ ಪೂರಿನ ಮಾಡ್ತಿದ್ರು, ಇಷ್ಟಿಷ್ಟು ದಪ್ಪ ಬರ್ತಿತ್ತು. ಪೂರಿ ತಿನ್ನೋಕ್ಕೆ ಟೇಸ್ಟೇ ತುಂಬಾ ಚೆನ್ನಾಗಿರುತ್ತೆ. ಟೊಮೆಟೊ ಗೊಜ್ಜು ಪೂರಿ ನಮ್ಮ ಅತ್ತೆ ಕೈಯಲ್ಲಿ ತುಂಬ ತಿಂದಿದ್ದೀವಿ. ಸೊ ಅದಕ್ಕೆ ಇವತ್ತೆಲ್ಲೋ ಪೂರಿ ಮಾಡೋಣ ಅಂದಾಗ ನನಗೆ ನೆನಪಾಯಿತು, ಅಮ್ಮ ಕೂಡ ನೆನಪು ಮಾಡೋದು. ಸೊ ಒಂದೊಂದು ನಾವು ಒಬ್ರ ಹತ್ರ ಕಲ್ತಿರ್ತೀವಿ, ಇಲ್ಲ ನೋಡಿ ಇರ್ತೀವಿ. ಸೊ ಮಾಡೋಣ, ಟ್ರೈ ಮಾಡೋಣ ಅಂದ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ಕೂಡ ಪೂರಿನ ಗೋಧಿ ಹಿಟ್ಟಲ್ಲಿ ಮಾಡಿ ತಿಂತೀರಾ, ಸೊ ಒಂದು ಸತಿ ಚಿರೋಟಿ ರವೆಯಲ್ಲಿ ಟ್ರೈ ಮಾಡಿ, ತುಂಬ ಸಖತ್ತಾಗಿರುತ್ತೆ. ಲೆಟ್ಸ್ ಗೋ, ಯಾವ ಥರ ತೋರಿಸ್ತೀನಿ. ಸೊ ಫೈನಲಿ ನೋಡಿ, ಚಿರೋಟಿ ರವೆನ 1 ಬೌಲಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾರ್ಮಲಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು, ನಾರ್ಮಲ್ ನೀವು ಚಪಾತಿ ಹಿಟ್ಟನ್ನು ಯಾವ ಥರ ಕಲಿಸ್ಕೊಳ್ತೀರಾ ಅದೇ ಅದಕ್ಕೆ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಫಸ್ಟ್ ಟೈಮ್ ಮಾಡೋರಾದರೆ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ನನಗೆ ಅಭ್ಯಾಸ ಇದೆ ಮಾಡಿ, 1-2 ಸತಿ ಮಾಡಿದ್ದೀನಿ ಸ್ಟಾರ್ಟಿಂಗು. ಸೊ ನೋಡಿ, ಫೈನಲಿ ಈ ಥರ ಚೆನ್ನಾಗಿ ಕಲಿಸಿ ಈಗ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು, ಎಣ್ಣೆಯಲ್ಲಿ 1-2-3 ಸತಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಕಲಿಸಿ ಗಟ್ಟಿಯಾಗಿ, ಇವಾಗ ಎಣ್ಣೆ ಬಿದ್ದಿದ ತಕ್ಷಣ ಅದು ನಮಗೆ ಕೈಗಾಗಲಿ ಬೌಲಿಗಾಗಲಿ ಕಚ್ಕೊಳ್ಳೋದಿಲ್ಲ. ನೀಟಾಗಿ ಉಂಡೆ ನಾರ್ಮಲ್ ಚಪಾತಿಗೆ ಯಾವ ಥರ ಕಲಿಸ್ತೀರೋ ಆ ಥರ ಕಲಿಸಿ ಒಂದು 1/2 ಅವರ್ ಆದರೂ ಇದನ್ನು ನೆನೆಯೋಕ್ಕೆ ಚೆನ್ನಾಗೇ ಬಿಡಿ, ಆಗ ಚೆನ್ನಾಗಿ ನೆನೆಯುತ್ತೆ. ಸೊ ನಾನು ಫೈನಲಿ ಇಲ್ಲಿ ಇದನ್ನ ಈಗ 1/2 ಅವರು ನೆನೆಯೋಕ್ಕೆ ಬಿಡ್ತೀನಿ. ನೀಟಾಗಿ ಈ ಥರ ಎಣ್ಣೆಯಲ್ಲಿ ಎಲ್ಲ ಸ್ಪ್ರೆಡ್ ಮಾಡಿ ಒಂದು ವೆಟ್ ಕ್ಲಾತ್ನ ತೊಗೊಂಡು ಸ್ವಲ್ಪ ತೇವ ಮಾಡಿಕೊಂಡು ಗಟ್ಟಿಯಾಗಿ ಈ ಥರ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಅದು ನೆನಿಲಿ 1/2 ಅವರು. ಬನ್ನಿ ಈಗ ಅಮ್ಮ ಏನು ಮಾಡ್ತಿದ್ದಾರೆ ನೋಡೋಣ. ಎರಗಡ್ಡೆ ಕೊಟ್ಟಿದ್ದೀನಿ. ನೋಡಿ, ನಮ್ಮ ಪೂರಿ ಹಿಟ್ಟು ಕಲಸೋ ಅಷ್ಟೊತ್ತು ನಮ್ಮಮ್ಮ ಎಷ್ಟು ಫಾಸ್ಟಾಗಿ ಇಷ್ಟು ದಪ್ಪ ಇದ್ದಿದ್ದು ಮಾವಿನಕಾಯಿನ ತುಟ್ಬಿಟ್ಟಿದ್ದಾರೆ. ಇದು ವೇಸ್ಟಾ? ನಾವು ಇದನ್ನ ಮೊದಲು ಮುಂಚೆ ಅದೇ ಜುಬ್ಕೊಂಡಲ್ಲ, ಇದನ್ನ ಓಪನ್ ಮಾಡಿಬಿಟ್ಟು ಇದ್ರೊಳಗಡೆ ಒಂದು ವೈಟ್ ಕಲರ್ದು ಬೀಜ ಇರುತ್ತೆ, ಓಟೆ, ಅದನ್ನ ಆಟ ಆಡ್ತಾ ಇದ್ವಿ. ನನ್ಬಿಟ್ಟು ನಿನ್ಬಿಟ್ಟು ಏಮನೆ ವಾಟ್ ಯಾರಿಗೆ ಅಂತಾನ, ನನ್ಬಿಟ್ಟು ನಿನ್ಬಿಟ್ಟು ಯಾರಿಗೆ ಅಂದ್ರೆ ಅವ್ರು ನನ್ಗಲ್ಲ ನನಗಲ್ಲ ತೇಮನ ಚಪ್ಪೆ ಬಿಸಿಲು ಐತೆ ಕದ, ನನ್ಬಿಟ್ಟು ನಿನ್ಬಿಟ್ಟು ಅವಳಿಗೆ ಅಂತ ಅವಳಿಗೆ ಹಾಕೋ. ನನ್ಬಿಟ್ಟು ನಿನ್ಬಿಟ್ಟು ಅವಳಿಗೆ, ಅವಳು ನನ್ಬಿಟ್ಟು ಅಂತ ಹೇಳ್ಬೇಕಿಲ್ಲ ಅಂದರೆ ಅವಳಿಗೆ ಪಟ್ ಅಂತ ವಾಟೆಯಲ್ಲಿ ಹೊಡಿತಾ ಇದ್ವಿ. ಇಷ್ಟೊಂದು ಚೈಲ್ಡ್ಹುಡ್ ಮೆಮೊರೀಸ್ ನಾವು ಆಡಿದ್ದೀವಿ. ಸೊ ಇವ್ರು ನೋಡಿ, ಇವಾಗ ಆಟ ಅಂತ ಏನಿಲ್ಲ, ಈ ಥರ ಟಿ ವಿಯಲ್ಲಿ ಬೈಕ್ ರೇಸು ಅದು ನೋಡೋದು. ಸೊ ಬೇಗ ಇದು ರೆಸಿಪಿ ನನಗೆ ಶೇರ್ ಮಾಡಿಬಿಡು, ಇದೇ ವ್ಲಾಗಲ್ಲಿ ಕಂಟಿನ್ಯೂ ತೋರಿಸ್ಬಿಡ್ತೀನಿ. ಇವತ್ತು ರೆಸಿಪೀಸ್ ತುಂಬ ಸ್ಪೆಷಲ್ ಆಗಿ ನಮ್ಮ ಮನೆಯಲ್ಲಿ. ಸೊ ಫೈನಲಿ ಅಮ್ಮ ಮಾಡಿರುವಂಥ ಸಾಗು ರೆಡಿ ಆಯಿತು. ನೋಡಿ ಫೈನಲ್ ಲುಕ್ ಯಾವ ಥರ ಆಗಿದೆ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲರೂ ಕೂಡ ಒಂದು ಸಾಗುನ ಈ ಥರ ಟ್ರೈ ಮಾಡಿ.
ಬೇಗನೂ ಆಗುತ್ತೆ, ಕ್ವಿಕ್ಕಾಗಿ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಥರನೂ ಒಂದೇ ಥರ ಟೇಸ್ಟ್ ಯಾವಾಗೂ ತಿನ್ನಬಾರ್ದಲ್ಲ. ನಮ್ಮ ಮನೆಯಲ್ಲಿ ಅಮ್ಮನ ಟೇಸ್ಟು ಸಾಗು ನೀವೆಲ್ಲರೂ ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ. ಸ್ಮೆಲ್ ನೋಡ್ತಾ ಇದ್ರೇ ತುಂಬ ಇಷ್ಟ ಆಗ್ತೈತೆ. ಬನ್ನಿ ಈಗ ಅಮ್ಮ ಮಾಡುವಂಥ ಇನ್ನೊಂದು ರೆಸಿಪಿ ಏನಂತ ತೋರಿಸ್ತೀನಿ. ಸೊ ನೋಡಿ, ಅಮ್ಮ ಒಂಥರ ಪುಳಿಯೋಗರೆ ಗೊಜ್ಜು ಥರ ಅದನ್ನು ಮಾಡೋದು ಆಂಧ್ರ ಸ್ಟೈಲಲ್ಲಿ. ಸೊ ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ಅನ್ನಕ್ಕೆ ತಿಂದರೆ ಅದು. ಸೊ ಆ ರೆಸಿಪಿ ಬೇಕಾದಲ್ಲಿ ಎಲ್ಲರೂ ಕಮೆಂಟ್ ಮಾಡಿ ಆ ರೆಸಿಪಿ ಆದಮೇಲೆ ತೋರಿಸ್ತೀನಿ ನೋಡಿ. ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಮಾಡಿದರೆ ನಾನು ನೆಕ್ಸ್ಟ್ ಆ ರೆಸಿಪಿನ ಶೇರ್ ಮಾಡ್ತೀನಿ. ಹೇಗೆ ಮಾಡೋದು, ಏನು ಪ್ರೊಸೀಜರ್, ಒಂದೇ ವ್ಲಾಗಲ್ಲಿ ಅದನ್ನು ತೋರಿಸಿದ್ರೆ ನಿಮಗೆ ಲಾಂಗ್ ಅರ್ಥ ಆಗಲ್ಲ, ವಿಡಿಯೋನೂ ಕೂಡ ಲಾಂಗ್ ಆಗಿಬಿಡುತ್ತೆ. ಸೊ ಹಂಗಾಗಿ ಇವಾಗ ನೋಡಿ ಆದಮೇಲೆ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ಇಷ್ಟ ಆದಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಪ್ರೇಟಾಗಿ ಅದನ್ನು ಶೇರ್ ಮಾಡ್ತೀನಿ. ಸೊ ಫೈನಲಿ ನೋಡಿ, ಅಮ್ಮ ಮಾಡಿರುವಂಥ ಮಾವಿನಕಾಯಿ ಗೊಜ್ಜು ರೆಡಿ ಆಯಿತು. ಇದನ್ನು ಬಿಸಿ ಆರಿದ್ಮೇಲೆ ಒಂದು ಕಂಟೈನರ್ಗೆ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಾದರೂ ಇಟ್ಕೊಬೋದು, ಒಂದು ವಾರ ಆದರೂ ಹೊರಗೆ ಇಟ್ಕೊಬೋದು. ಸೊ ಇದು ಹುಳಿ ಇರುತ್ತೆ, ಹುಳಿ ಮಾವಿನಕಾಯಲ್ಲಿ ಮಾಡಿರೋದ್ರಿಂದ 3 ಡೇಸ್ ಆದಮೇಲೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಸೊ ಬನ್ನಿ ಈಗ ಅದನ್ನು ಪಕ್ಕಕ್ಕಿಟ್ಟು ಈಗ ಪೂರಿ ಚಿರೋಟಿನ ತೋರಿಸ್ತಾ ಇದ್ದೀನಿ. ಸೊ ಚೆನ್ನಾಗಿ ನೆಂದ ಮೇಲೆ ನೋಡಿ ಈ ಥರ ಸಾಫ್ಟಾಗಿ ಆಗುತ್ತೆ. ಸೊ ನನ್ನ ಮಕ್ಕಳಿಗೆ ಟೈಮ್ ಆಗಿತ್ತು, ಆಗಲೇ ನನ್ನ ಮಕ್ಕಳಿಗೆ ಮಾಡಿ ಕೂಡ ಕೊಟ್ಟೆ. ಅದನ್ನು ವೀಡಿಯೋ ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ. ಸೊ ಈಗ ನಿಮಗೆ ವೀಡಿಯೋಗೆ ತೋರಿಸ್ತಾ ಇದ್ದೀನಿ. ನಿಮಗೆ ಪೂರಿಗೆ ಯಾವ ಸೈಜು ಉಂಡೆ ಬೇಕು ಆ ಸೈಜು ಉಂಡೆ ತಗೊಂಡು ಎಲ್ಲನೂ ಕೂಡ ಲಟ್ಟಿಸಿ ಎಣ್ಣೆ ಕಾಯಕ್ಕಿಟ್ಟು ಇದನ್ನು ಪೂರಿ ಸೈಜಿಗೆ ನೀಟಾಗಿ ಲಟ್ಟಿಸ್ಕೊಂಡು ತಗೊಂಡು ಬನ್ನಿ. ಈಗ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಎಲ್ಲರೂ ನಾರ್ಮಲಲ್ಲಿ ಪೂರಿ ಮಾಡ್ಕೊಂಡು ತಿಂತೀರ, ಗೋಧಿ ಅಥವಾ ಮೈದಾ. ಸೊ ಒನ್ಸ್ ಚಿರೋಟಿಯಲ್ಲಿ ಟ್ರೈ ಮಾಡಿ, ಎಕ್ಸ್ಪೆಷಲಿ ನನ್ನ ಸೈಡಿಂದ ತುಂಬಾ ಚೆನ್ನಾಗಿರುತ್ತೆ. ಏನಾದರೂ ಗೆಟ್ ಟುಗೆದರ್, ಮನೆಗೆ ಗೆಸ್ಟ್ ಪಾರ್ಟಿ ಅಂತೆಲ್ಲ ಬಂದಾಗ ಮಾಡಿದ್ರೆ ಇನ್ನೂ ಒಂದು ಬೇಕು ಅಂತ ಕೇಳಿ ಹಾಕಿಸ್ಕೊಂಡು ತಿಂತಾರೆ. ಸೊ ಅಷ್ಟು ಚೆನ್ನಾಗಿರುತ್ತೆ. ಸೊ ಫೈನಲಿ ನಾನು ಕೂಡ ಪೂರಿ ಟೇಸ್ಟ್ ಮಾಡ್ತಾಯಿದ್ದೀನಿ. ಅಮ್ಮ ಮಾಡಿರುವಂಥ ಸಾಗು ಕೂಡ ಚೆನ್ನಾಗಿರುತ್ತೆ. ಅದನ್ನು ಕೂಡ ಎಲ್ಲರೂ ಒಂದು ಸತಿ ಟ್ರೈ ಮಾಡಿ. ಇದೇ ಪ್ರೊಸೀಜರಲ್ಲಿ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ಕಾಂಬಿನೇಷನ್ಗೆ ವಿತ್ ಚಿರೋಟಿ ಪೂರಿ ಮತ್ತು ವೆಜಿಟೇಬಲ್ ಸಾಗು ಸೂಪರ್. ಸೊ ನೋಡಿದ್ರಲ್ಲ, ಚಿರೋಟಿ ರವೆಯಲ್ಲಿ ಪೂರಿ ಹಾಗೆ ಅಮ್ಮ ಮಾಡಿರುವಂಥ ವೆಜಿಟೇಬಲ್ಸ್ ಹಾಗೂ ಎರಡೂ ಕೂಡ ತುಂಬಾ ಚೆನ್ನಾಗಿತ್ತು. ಅಯ್ಯೋ ಅಂತೋಟ ಚಿನ್ನು ಪೆಟ್ಟಪ್ಪ ನಾನು ಇವರೇ ಪೆದ್ದಗೈపోయింది.